ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಮನೆಯಲ್ಲಿ ತುಪ್ಪ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ದಿನಾಲೂ ನಾವು ಮನೆಗೆ ಹಾಲಂತೂ ತೆಗೆದುಕೊಳ್ಳುತ್ತೇವೆ. ಅದೇ ಹಾಲಿನಿಂದ ತುಪ್ಪ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೊದಲು ಒಂದು ಪಾತ್ರೆಗೆ ಹಾಲನ್ನು ಹಾಕಿಕೊಳ್ಳಿ. ನಾನು ಇಲ್ಲಿ 1 ಲೀಟರ್ ಹಾಲಿನಿಂದ ತೋರಿಸ್ತಾ ಇದ್ದೀನಿ. ನೋಡಿ, 1 ಲೀಟರ್ ಹಾಲನ್ನು ತೆಗೆದುಕೊಂಡು ಗ್ಯಾಸ್ ಮೇಲೆ ಇಟ್ಟು ಕಾಯಲು ಬಿಡಿ. ಸುಮಾರು 5 ನಿಮಿಷ ಹಾಲು ಕಾಸಿಕೊಂಡರೆ ಸಾಕಾಗುತ್ತದೆ. ಹಾಲು ತಣ್ಣಗಾದ ನಂತರ ಫ್ರಿಜ್ನಲ್ಲಿಡಿ. ರಾತ್ರಿವಿಡೀ ಫ್ರಿಜ್ನಲ್ಲಿ ಇಟ್ಟ ಹಾಲಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ಹಾಗೂ ಎಷ್ಟು ದಪ್ಪವಾಗಿದೆ. ಇದೇ ರೀತಿ ನೀವು ದಿನಾಲೂ ಹಾಲಿನಿಂದ ಕೆನೆಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನೀವು ಕೆನೆ 8 ರಿಂದ 10 ದಿನ ಸ್ಟೋರ್ ಮಾಡಿಟ್ಟುಕೊಳ್ಳಬಹುದು. ಒಂದೇ ಸಲ ಬೆಣ್ಣೆನೋ ಅಥವಾ ತುಪ್ಪ ಮಾಡಿಕೊಳ್ಳಬಹುದು. ನೋಡಿ, ನಾನು ಇಲ್ಲಿ 8 ದಿವಸ ಸ್ಟೋರ್ ಮಾಡಿರುವ ಕೆನೆಯಿಂದ ತುಪ್ಪ ಮಾಡ್ತಾ ಇದ್ದೀನಿ. ಮಿಕ್ಸರ್ ಜಾರಿಗೆ ಸ್ವಲ್ಪ ಕೆನೆಯನ್ನು ಹಾಕಿಕೊಳ್ಳಿ. ಇಲ್ಲಿ ಕೆನೆ ಜಾಸ್ತಿ ಇರುವುದರಿಂದ ನಾನು 2 ಸರ್ತಿ ರುಬ್ಬಿಕೊಳ್ಳುತ್ತೇನೆ. ನೋಡಿ, ಇಷ್ಟೊಂದು ಕೆನೆ ಹಾಕಿದರೆ ಸಾಕಾಗುತ್ತದೆ. ಈ ಕೆನೆಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ಸುಮಾರು 1 ನಿಮಿಷ ರುಬ್ಬಿಕೊಂಡರೆ ಸಾಕಾಗುತ್ತದೆ. ನೋಡಿ, ಇದೇ ರೀತಿ ಗಟ್ಟಿ ಆದ ನಂತರ ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಅರ್ಧ ಕಪ್ ನೀರು ಹಾಕಿ ಒಂದು ಅರ್ಧ ನಿಮಿಷ ರುಬ್ಬಿಕೊಳ್ಳಿ. ಬೆಣ್ಣೆ ರೆಡಿಯಾಗುತ್ತದೆ. ನೋಡಿ, ಇಷ್ಟು ರುಬ್ಬಿಕೊಂಡರೆ ಸಾಕಾಗುತ್ತದೆ. ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ. ಈ ರೀತಿ ಬೆಣ್ಣೆ ಬಂದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಉಳಿದಿರುವ ಕೆನೆಯಿಂದ ಇದೇ ರೀತಿ ಬೆಣ್ಣೆ ತೆಗೆದುಕೊಳ್ಳಿ. ನೋಡಿ, ಎಷ್ಟೊಂದು ಬೆಣ್ಣೆ ಬಂದಿದೆ. ಇದೇ ರೀತಿ ನೀವು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ಬೆಣ್ಣೆಯನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ನೋಡಿ, ಮಜ್ಜಿಗೆಯಿಂದ ಬೆಣ್ಣೆಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಎಲ್ಲ ಬೆಣ್ಣೆಯನ್ನು ತೆಗೆದು ಪಾತ್ರೆಗೆ ಹಾಕಿಕೊಳ್ಳಿ. ಹಾಗೂ ಈ ಬೆಣ್ಣೆಯಿಂದ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ನಾವು ಸ್ಯಾಂಡ್ವಿಚ್ ಏನಾದರೂ ಮಾಡಬೇಕಾದರೆ ಇದೇ ಬೆಣ್ಣೆ ಯೂಸ್ ಮಾಡಿಕೊಳ್ಳಬಹುದು. ನೋಡಿ, ಬೆಣ್ಣೆ ತೆಗೆದ ನಂತರ ಆ ಬೆಣ್ಣೆ ತೆಗೆದ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಬೆಣ್ಣೆ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಬೆಣ್ಣೆಯಲ್ಲಿರುವ ಮಜ್ಜಿಗೆ ಅಂಶವನ್ನು ಎಲ್ಲನೂ ಚೆನ್ನಾಗಿ ತೆಗೆದುಕೊಳ್ಳಿ. ನೋಡಿ, ಇದೇ ರೀತಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದುಕೊಳ್ಳಿ. ನೀರನ್ನು ತೆಗೆದು ಗ್ಯಾಸ್ ಮೇಲೆ ಇಟ್ಟು ಕಾಯಲು ಬಿಡಿ. ನಿಮಗೆ ಬೆಣ್ಣೆ ಬೇಕಾದರೆ ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ನಾನು ಇವಾಗ ತುಪ್ಪ ಮಾಡುವುದರಿಂದ ಗ್ಯಾಸ್ ಮೇಲೆ ಇಟ್ಟು ತುಪ್ಪ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ, ಬೆಣ್ಣೆ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ಇದೇ ರೀತಿ ನೀವು ನೋಡಿಕೊಂಡು ಬೆಣ್ಣೆಯನ್ನು ಕರಗಿಸಿಕೊಳ್ಳಿ. ಸುಮಾರು 5 ನಿಮಿಷದಲ್ಲಿ ತುಪ್ಪ ರೆಡಿಯಾಗುತ್ತದೆ. ನೋಡಿ, ಯಾವ ರೀತಿ ತುಪ್ಪ ರೆಡಿಯಾಗ್ತಾ ಇದೆ. ನೀವು ಇಲ್ಲಿ ಮಜ್ಜಿಗೆ ಅಂಶ ಇರುವುದರಿಂದ ತುಪ್ಪ ಉಕ್ಕಿ ಬರುತ್ತದೆ. ನೀವು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡುತ್ತಾ ತುಪ್ಪವನ್ನು ರೆಡಿ ಮಾಡಿಕೊಳ್ಳಿ. ತುಪ್ಪದ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕಾಸಿಕೊಳ್ಳಬೇಕು. ನೋಡಿ, ಇನ್ನೂ 1 ನಿಮಿಷ ಕಾಸಿಕೊಂಡರೆ ಸಾಕಾಗುತ್ತದೆ. ಇದೇ ರೀತಿ ಸಣ್ಣ ಗುಳ್ಳೆ ಬರುತ್ತಿರುವಾಗ ನೋಡಿಕೊಂಡು ಕಾಸಿಕೊಳ್ಳಿ. ತುಪ್ಪದ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗುವವರೆಗೂ ಕಾಸಿಕೊಳ್ಳಬೇಕು. ನೋಡಿ, ಯಾವ ರೀತಿ ತುಪ್ಪ ರೆಡಿ ಆಗ್ತಾ ಇದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ದಿನಾಲೂ ಹಾಲಂತೂ ಮನೆಗೆ ತೆಗೆದುಕೊಳ್ಳುತ್ತೇವೆ. ಇಷ್ಟೊಂದು ಕಾಯಿಸಿದರೆ ಸಾಕು. ಗ್ಯಾಸ್ ಆಫ್ ಮಾಡಿಕೊಳ್ಳಿ. ನೋಡಿ, ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ. ದಿನ ತೆಗೆದುಕೊಳ್ಳುವ ಹಾಲಿನಿಂದ ನಾವು ಸುಲಭವಾಗಿ ತುಪ್ಪ ಮಾಡಿಕೊಳ್ಳಬಹುದು. ನೋಡಿ, ತುಪ್ಪ ತಣ್ಣಗಾದ ನಂತರ ಸೋಸಿಕೊಳ್ಳಿ. ನೋಡಿ, ಎಷ್ಟೊಂದು ತುಪ್ಪ ಬಂದಿದೆ. ನಾವು ಅದೇ ಹಾಲಿನಿಂದ ಮೊಸರು ಮಾಡಿಕೊಳ್ಳಬಹುದು. ತುಪ್ಪ, ಬೆಣ್ಣೆ ಸುಲಭವಾಗಿ ಮಾಡಿಕೊಳ್ಳಬಹುದು. ನೀವು ಒಂದು ಸಲ ಈ ರೀತಿ ಮಾಡಿಕೊಳ್ಳಿ. ನಿಮಗೆ ತುಪ್ಪ ತರುವ ಅವಶ್ಯಕತೆಯೇ ಇರುವುದಿಲ್ಲ ಮಾರ್ಕೆಟ್ನಿಂದ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.